ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಯುಕ್ತದಾರ ಪೋರ್ಟಲ್ನಲ್ಲಿ ಗ್ರಾಮ ಪಂಚಾಯತಿಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ನಂತರ ಈ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆ ಲಿಂಕ್ನ ಕಾಪಿ ಮಾಡಿಕೊಂಡು ಮೇಲೆ URL ಬಾರ್ ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಎಂಟರ್ ಬಟನ್ ಪ್ರೆಸ್ ಮಾಡಿ. ಸೊ ಈ ರೀತಿ ಒಂದು ಲಾಗಿನ್ ಪೇಜು ಓಪನ್ ಆಗುತ್ತೆ. ಸೊ ನಾವು ಇದೇ ಮೊದಲ ಬಾರಿಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನ ಕ್ರಿಯೇಟ್ ಮಾಡ್ಕೋತಾ ಇರೋದ್ರಿಂದ ಬಾಟಮಲ್ಲಿ ಕಾಣೋ ನ್ಯೂ ಯೂಸರ್ ಅಂತ ಏನು ಆಪ್ಷನ್ ಶೋ ಆಗ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ನಾನೀಗ ನ್ಯೂ ಯೂಸರ್ ಅಂತ ಏನಿದೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಕೌಂಟೆಂಟ್ ಪ್ರೊಫೈಲ್ ಇನ್ಫಾರ್ಮೇಷನ್ ಅಂತ ಹೇಳಿ ಇದು. ಸೊ ಇದರಲ್ಲಿ ನಾವು ಯೂಸರ್ ನೇಮು ಮತ್ತು ಗ್ರಾಮ ಪಂಚಾಯತಿ ಡೀಟೇಲ್ಸ್ಗಳಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಮೊದಲಿಗೆ ಬಂದು ಯೂಸರ್ ನೇಮ್ ಅಂದರೆ ನಮ್ಮದು ಈ ವೆಬ್ಸೈಟು ಗ್ರಾಮ ಪಂಚಾಯತಿ ಯುಕ್ತದಾರ ವೆಬ್ಸೈಟ್ ಓಪನ್ ಆಗಬೇಕಾದ್ರೆ ಅದು ಯಾವ ರೀತಿ ಯೂಸರ್ ನೇಮ್ ಬೇಕು ಅನ್ನೋದನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನಾನು ಬಂದು ಯೂಸರ್ ನೇಮು GP_ ಅಂದ್ಬಿಟ್ಟು ಗ್ರಾಮ ಪಂಚಾಯತಿ ನೇಮ್ ಏನಿದೆ ಅದನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ ಇದೇ ಕೂಡ ಮುಂದೆ ಯುಕ್ತದಾರದು ಯೂಸರ್ ನೇಮ್ ಆಗಿರುತ್ತೆ. ಓಕೆ, ಹಾಗೆ ಇಮೇಲ್ ಅಂತ ಕೇಳ್ತಾ ಇದೆ. ಸೊ ಇದರಲ್ಲಿ ನಮ್ಮದು ಗ್ರಾಮ ಪಂಚಾಯತಿದು ಏನಿದೆ ಅಫಿಷಿಯಲ್ ಮೇಲ್ ಐ ಡಿ ಅದನ್ನೇ ಕೂಡ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಯಾವುದೇ ರೀತಿ ಪರ್ಸ್ನಲ್ ಮೇಲ್ ಐ ಡಿಗಳನ್ನ ಇಲ್ಲಿ ಎಂಟ್ರಿ ಮಾಡೋಂಗಿಲ್ಲ. ಸೊ ನಾನು ನಮ್ಮ ಗ್ರಾಮ ಪಂಚಾಯತಿ ಅಫಿಷಿಯಲ್ ಮೇಲ್ ಐ ಡಿ ಏನಿದೆ ಅದನ್ನೇ ಎಂಟ್ರಿ ಮಾಡ್ತಾಯಿದ್ದೀನಿ. ಹಾಗೆ ಕಂಟ್ರಿ ಅದೇ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಸೊ ನಂತರ ಆರ್ಗನೈಜೇಷನ್ ಕೂಡ ಆಟೋಮೆಟಿಕ್ ಅದೇ ಸೆಲೆಕ್ಟ್ ಆಗಿರುತ್ತೆ, ಗೌರ್ಮೆಂಟ್ ಅಂತೇಳಿ. ಮತ್ತು ಆರ್ಗನೈಜೇಷನ್ ಡೀಟೇಲ್ಸ್ ಅಂತಿದೆ. ಸೊ ಅದರಲ್ಲಿ MGNREG ಅಂತ ನಾವು ಟೈಪ್ ಮಾಡ್ಕೋಬೇಕಾಗತ್ತೆ. ಓಕೆ, ನಂತರ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ. ಸೊ ನಾನು ಫಸ್ಟ್ ನೇಮ್ ಬಂದು GP ಅಂತ ಎಂಟ್ರಿ ಮಾಡ್ತಾಯಿದ್ದೀನಿ. ಹಾಗೆ ಲಾಸ್ಟ್ ನೇಮ್ ಬಂದು ನಮ್ಮ ಗ್ರಾಮ ಪಂಚಾಯತಿ ನೇಮ್ ಏನಿದೆ ಅದನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ಜೆಂಡರ್ ಏನು ಮ್ಯಾಂಡೇಟರಿ ಇಲ್ಲದೇ ಇರೋದ್ರಿಂದ ಅದನ್ನೇನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಪಿನ್ ಕೋಡ್ ಬಂದು ನಿಮ್ಮ ಏರಿಯಾ ಪಿನ್ ಕೋಡ್ ಏನಿರುತ್ತೆ ಅದನ್ನು ಎಂಟ್ರಿ ಮಾಡಿ. ಓಕೆ, ನಂತರ ಪರ್ಪಸ್ ಅದು ಏನು ಎಂಟ್ರಿ ಮಾಡೋಂಗಿಲ್ಲ. ಸೊ ನಂತರ ಸಬ್ಮಿಟ್ ಅಂತ ಏನು ಬಟನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ವಿಲ್ ಶೋನ್ ರಿಸೀವ್ ಆ್ಯನ್ ಆಕ್ಟಿವೇಶನ್ ಲಿಂಕ್ ಇನ್ ಯುವರ್ ರಿಜಿಸ್ಟರ್ಡ್ ಇಮೇಲ್ ಶಾರ್ಟ್ಲಿ ಅಂತಿದೆ. ಸೊ ನಾವು ಏನು ಗ್ರಾಮ ಪಂಚಾಯತಿದು ಅಫಿಷಿಯಲ್ ಇಮೇಲ್ ಐ ಡಿ ಕೊಟ್ಟಿದ್ದೀವಿ, ಸೊ ಅದಕ್ಕೆ ಒಂದು ಲಿಂಕು ಸೆಂಡ್ ಆಗಿರುತ್ತೆ. ಸೊ ಅದ್ರ ಮುಖಾಂತರ ನಾವು ಪಾಸ್ವರ್ಡ್ಗಳನ್ನ ಕ್ರಿಯೇಟ್ ಮಾಡ್ಕೋಬೋದಾಗಿರುತ್ತೆ. ಸೊ ನಾನೀಗ ನಮ್ಮ ಗ್ರಾಮ ಪಂಚಾಯತಿಯ ಮೇಲ್ ಐ ಡಿನ ಓಪನ್ ಮಾಡಿ ಆ ಲಿಂಕ್ ಬಂದಿದೆ ಇಲ್ವ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಓಕೆ, ಟೀಮ್ ಭುವನ್ ಅವ್ರ ಕಡೆಯಿಂದ ಒಂದು ಕನ್ಫರ್ಮೇಷನ್ ಮೆಸೇಜ್ ಬಂದಿದೆ. ಸೊ ನಾನೀಗ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಭುವನ್ ರಿಜಿಸ್ಟ್ರೇಷನ್ ಕನ್ಫರ್ಮೇಷನ್ ಅಂದ್ಬಿಟ್ಟು ಮೇಲ್ ಐ ಡಿ ಬಂದಿದೆ ನಮಗೆ ಮೇಲ್. ಓಕೆ, ಇದರಲ್ಲಿ ಕಾಪಿ ಆ್ಯಂಡ್ ಪೇಸ್ಟ್ ದ ಬಿಲೋ URL ಅಂತಿದೆ. ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಅದು ರೀಡೈರೆಕ್ಟಾಗಿ ಪಾಸ್ವರ್ಡ್ ಕ್ರಿಯೇಟ್ ಮಾಡೋ ಪೇಜ್ಗೆ ಹೋಗುತ್ತೆ. ಓಕೆ, ಇಲ್ಲಿಗ ನಾವು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಪಾಸ್ವರ್ಡ್ ಬಂದು ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕಾಗುತ್ತೆ. ಸೊ ಅದರಲ್ಲಿ ಲೋಯರ್ ಕೇಸು, ಅಪ್ಪರ್ ಕೇಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸು ಮತ್ತು ನಂಬರ್ಸು ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾನೀಗ ನಮ್ಮ ಗ್ರಾಮ ಪಂಚಾಯತಿಯ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಓಕೆ, ಒಂದು ಪಾಸ್ವರ್ಡ್ ಕ್ರಿಯೇಟೆಡ್ ಮತ್ತು ಇನ್ನೊಂದು ಸೆಕೆಂಡ್ ಕನ್ಫರ್ಮೇಷನ್ ಅಂದು 2 ಸರಿ ನಾವು ಸೇಮ್ ಪಾಸ್ವರ್ಡನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಇಲ್ಲಿ ತೋರಿಸುತ್ತೆ. ಓಕೆ, ನಾವೀಗ ಮತ್ತೆ ಲಾಗಿನ್ ಪೇಜ್ಗೆ ವಾಪಸ್ ಬರೋಣ. ಓಕೆ, ಮತ್ತು ಲಾಗಿನ್ ಪೇಜ್ಗೆ ವಾಪಸ್ ಬಂದು ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನ ಎಂಟ್ರಿ ಮಾಡಿ, ಕ್ಯಾಪ್ಚನ್ ಕೂಡ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನಂತರ ಭುವನ್ GOMGNREG ಅಂದ್ಬಿಟ್ಟು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ರೋಲ್ ಬಂದು MSc, ಹಾಗೆ ಫೈನಾನ್ಸಿಯಲ್ ಇಯರ್ 2025-26, ಹಾಗೆ ಸ್ಟೇಟು, ಡಿಸ್ಟ್ರಿಕ್ಟು ಮತ್ತು ಬ್ಲಾಕು, ಪಂಚಾಯತು ಎಲ್ಲನೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಾಟಮಲ್ಲಿ ರಿಕ್ವೆಸ್ಟ್ ಫಾರ್ ಅಪ್ರೂವಲ್ ಆ್ಯಂಡ್ ಡೌನ್ಲೋಡ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಸೊ ಈ ರೀತಿ ಒಂದು ಪೇಜು ಡೌನ್ಲೋಡ್ ಆಗುತ್ತೆ, MGNRG ರಿಜಿಸ್ಟ್ರೇಷನ್ ಅಂತೇಳಿ. ನಾನೀಗ ಪೇಜ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ಗೆ ನೀವು PDO ಅವ್ರದ್ದು ಸೀಲು ಮತ್ತು ಸಿಗ್ನೇಚರ್ನ ಹಾಕ್ಸಿ ಇದನ್ನು ತಾಲೂಕ್ ಪಂಚಾಯತಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಸಬ್ಮಿಟ್ ಮಾಡಿದಂಥ ಒಂದು 3-4 ಡೇಸಲ್ಲಿ ನಿಮ್ದು ಏನಿದೆ ಯುಕ್ತದಾರ ಪೋರ್ಟಲ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಆಕ್ಟಿವೇಶನ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.